ಪಾಪ ನಮ್ಮ ಅತ್ತೆನ ಹೇಗೆಲ್ಲ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಕೇಳಿದ್ನೆಲ್ಲ ಮಾಡಿ ಹಾಕ್ತಾ ಸಂಜೆ ಆದ್ ಕೂಡ್ಲೆ ಕಾಲ್ ಒತ್ತುತ್ತಾ ಅವ್ರ ಕಾಲಿಗೆ ಧೂಳೆ ಅಂಟೇ ಇರೋ ಹಾಗೆ ನೋಡ್ಕೋಬೇಕು ಅನ್ಕೋತಿದ್ದೆ. ಆದ್ರೆ ನನಗ ಅದೃಷ್ಟ ಇಲ್ಲ ಅನ್ಸುತ್ತೆ. ಇವ್ರ ಆದ್ಯನೇನಾದ್ರೂ ಸೊಸೆ ಮಾಡ್ಕೊಂಡ್ರೆ ದುರಾದೃಷ್ಟ ತಪ್ಪಿದ್ದಲ್ಲ ಅನ್ಸುತ್ತೆ. ಆಗ್ಲೇ ನನ್ಗೆ ಅತ್ತೆ ಹೋಗಿರೋ ಹಾಗೆ ಎಲ್ರೂ ಅಳ್ತಿರೋ ಹಾಗೆ ಹುಚ್ಚುಚ್ಚಾಗಿರೋ ವಿಚಿತ್ರ ಯೋಚನೆ ಬರ್ತಿದೆ. ನಿಲ್ಸೆ ಸಾಕು. ಅವಳ ಕೈಯಲ್ಲಿ ನಾನ್ ಸಾಯ್ತೀನೇನೆ. ನಾನೇ ಅವಳನ್ನ ಸಾಯಿಸ್ತೀನಿ. ಪದ್ಮಾ, ಅವಳನ್ನ ಸಾಯಿಸ್ತೀಯಾ? ನಾನು ಬದುಕ್ಬೇಕು ಅಂದ್ರೆ ಅವಳು ಸಾಯ್ಬೇಕಮ್ಮ. ಅದ್ಗೆ ಪ್ರಾಣ ತೆಗಿಯೋ ರೇಂಜಿಗೆ ಹೋಗ್ತಿದ್ದೀರಾ? ಆಗ್ಲೇ ಅಲ್ವೇನೆ ನನ್ ಪ್ರಾಣ ಉಳಿಯೋದು. ಆದ್ರೆ ಹೇಗ್ ಮಾಡ್ತೀರಾ ಅತ್ತೆ? ನಿಮ್ ಮೇಲೆ ಪೊಲೀಸ್ ಕೇಸ್ ಹಾಕ್ಬಿಟ್ರೆ? ಆ ಪ್ರಸಾದ ನನ್ ಕೈಲ್ ಕೊಡಮ್ಮ. ಇದೇನದ್ಕೆ ಸಾಯಿಸ್ತೀನಿ ಅಂತ ಹೇಳಿ ಪ್ರಸಾದ ತಿಂತಿದ್ದೀರಾ? ಇಲ್ಲ ಪಾರ್ವತಿ, ಇದ್ರಲ್ಲಿ ವಿಷ ಬೆರೆಸಿ ಆ ಆದ್ಯ ತಿನ್ನೋ ಹಾಗೆ ಮಾಡ್ತೀನಿ. ಅವ್ರಮ್ಮ ಹೋದ ದುಃಖದಲ್ಲಿ ಅವಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಪ್ರೂವ್ ಮಾಡ್ತೀನಿ. ಅವಳು ಸತ್ತು ಹೋಗಿ ತುಂಬಾ ದಿನ ಆಯ್ತಲ್ವೇನೆ? ಇವಾಗ್ಲೂ ನೆನೆಸ್ಕೊಂಡು ದುಃಖ ಪಡ್ತಿದ್ಲು ಅಂತ ಹೇಳ್ತೀನಮ್ಮ. ಪ್ಲಾನ್ ಸಖತ್ತಾಗಿದೆ ಅತ್ತೆ. ಆದ್ರೆ ಪ್ರಸಾದ ಬೇಡ ಅಂತ ಅಂದ್ರೆ ತುತ್ತು ಮಾಡಿ ಬಾಯಿ ತುರುಕ್ತೀನಿ. ಇವಾಗ ನಂಬಿಕೆ ಬಂತು ಬಿಡಿ ಅತ್ತೆ. ಆದ್ಯ ಸತ್ ಹೋಗ್ತಾಳೆ ಅಂತನಾ? ಅತ್ತೆ ಬದುಕ್ತಾರೆ ಅಂತ. ನಾನು ಸಾಯಿಸೋಳೆ ಹೊರತು ಸಾಯೋ ಅಂತವಳಲ್ಲ. ಏನಪ್ಪ ಪ್ರದಕ್ಷಿಣೆ ಎಲ್ಲ ಹಾಕಿದೆ? ಆಯ್ತು ಸರ್. ಮಾವ, ನೀವು ಮಾತಾಡ್ತೀರಿ, ನಾನು ಈಗಲೇ ಬಂದೆ. ಸರಿ ಸರ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಸರ್. ಆಯ್ತು, ಆಮೇಲೆ ಮಾತಾಡೋಣಪ್ಪ. ಪೂಜೆಗೆ ಬೇರೆ ಟೈಮ್ ಆಗ್ತಿದೆ. ಅದು ಹಾಗಲ್ಲ ಸರ್, ಈಗಲೇ ಮಾತಾಡ್ಬೇಕು. ಲೇಟ್ ಆಗುತ್ತಪ್ಪ. ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ, ಅರ್ಥ ಮಾಡ್ಕೋ. ಓಂ ನಮಃ ಶಿವಾಯ. ಪ್ಲಾನ್ ಸಕ್ಸಸ್ ಆಗ್ಬಿಡ್ತು. ಆದ್ಯನ ಅತ್ತೆ ಸಾಯಿಸ್ಬಿಡ್ತಾಳೆ. ಹೌದಾ? ಅಂದ್ರೆ ಈ ವೇಷನ ತೆಗೆದು ಬಿಡ್ಲಾ? ಹ್ಯಾಪಿ ಆಗಿ ತೆಗೀರಿ ಅಪ್ಪ. ನಾನು ಅನ್ಕೊಂಡಿದ್ದು ನಡೆಯುತ್ತೆ. ಅತ್ತೆ ನಿಮ್ ಮಾತನ್ನ ನಂಬಿಟ್ಟಿದ್ದಾರೆ ಅಪ್ಪ. ಇದೇ ನೆಪದಿಂದ ಈ ಜನ್ಮದಲ್ಲಿ ಆದ್ಯನವರು ಒಪ್ಕೊಳ್ಳೋದಿಲ್ಲ. ಬಲವಂತವಾಗಿ ಮದ್ವೆ ಮಾಡ್ಕೊಂಡ್ರು ಕೂಡ ಸಾಯಿಸ್ಬೇಕು ಅಂತಾನೆ ನೋಡ್ತಾಳೆ. ಆಮೇಲೆ ನನಗೂ ಸಿನಿಮಾವನ್ಗೂ ಮದುವೆ ಮಾಡಿಸ್ತಾಳೆ. ಎಲ್ಲಾ ದೇವರ ಲೀಲೆನಮ್ಮ. ಓಂ ನಮಃ ಶಿವಾಯ. ಅಪ್ಪ, ನೀವಿನ್ನೂ ಕ್ಯಾರೆಕ್ಟರ್ ಇಂದ ಆಚೆನೆ ಬರ್ತಾ ಇಲ್ವಲ್ಲಪ್ಪ. ಯಾರಾದ್ರೂ ನೋಡಿದ್ರೆ ಅನುಮಾನ ಬರುತ್ತೆ. ಹೋಗಿ ಬೇಗ. ಸರಿನಮ್ಮ, ಸರಿ ಆಗ್ಲಿ. ಆ ಕಡೆ ಹೋಗಿ ಬೇಗ. ದರ್ಶನ ಆದ್ಮೇಲಾದ್ರೂ ಸುಮ್ಮನೆ ಇರ್ತಾರಾ? ರಾಜಲಕ್ಷ್ಮಿ ಪ್ರೀತಿ ವಿಷಯನ ದೊಡ್ಡಪ್ಪನ ಹತ್ರ ಹೇಳ್ಬಿಡ್ತಾರೆ. ದಿನ ಕಾಲೇಜ್ ಹೋಗಿ ನೀವು ಮಾಡೋ ಕೆಲಸ ಇದೇನಾ ಅಂತ ದೊಡ್ಡಪ್ಪ ಪ್ರಶ್ನೆ ಮಾಡ್ತಾರೆ. ಅಯ್ಯೋ, ಇದೆಲ್ಲ ನಡೀದೇ ಇರೋ ಹಾಗೆ ಹೇಗ್ ತಡಿಬೇಕು? ಲೇ ಆದ್ಯ, ನಿನಗಿವತ್ತೊಂದು ಗತಿ ಕಾಣಿಸ್ತೀನಿ ಕಣೆ. ನನ್ನ ಮಗನ್ನ ಮದ್ವೆ ಮಾಡ್ಕೊಂಡು ನಮ್ಮನೆ ಸೊಸೆ ಆಗಿ ನನ್ನೇ ಸಾಯಿಸ್ಬೇಕು ಅಂತ ನೋಡ್ತೀಯಾ? ನಿನಗಂತ ಅವಕಾಶ ಕೊಡಲ್ಲ ಕಣೆ. ಈ ವಿಷ ಬೆರೆಸಿರೋ ಪ್ರಸಾದ ತಿನ್ಸಿ ಇವತ್ತು ಎಲ್ರ ಮುಂದೆ ಕಪ್ಕೊಂಡು ಸಾಯೋ ಹಾಗೆ ಮಾಡ್ತೀನಿ ಕಣೆ. ಅಯ್ಯೋ, ಅಯ್ಯೋ, ಅತ್ತೆ ಪ್ರಸಾದದಲ್ಲಿ ವಿಷ ಬೆರೆಸಿ ನನ್ನ ಸಾಯಿಸ್ಬೇಕು ಅನ್ಕೋತಿದ್ದಾರೆ. ಅತ್ತೆ ಇಷ್ಟೊಂದು ಕೆಟ್ಟವರ?
ಇದೇ ಇವತ್ತು ನಿನಗೆ. ಅಲ್ಲಿ ನನಗೆ ಕೊಡಬೇಕಾಗಿರೋ ಟೆನ್ಷನ್ ಎಲ್ಲ ಕೊಟ್ಟು ಭಯ ಪಡಿಸ್ದೆ. ಇಲ್ಲಿ ನೀನು ಮಾತ್ರ ಫ್ರೀಯಾಗಿ ಕೂತ್ಕೊಂಡು ಪ್ರಸಾದ ತಿಂತಿದ್ಯಾ? ಚೆನ್ನಾಗಿ ತಿಂತಿದ್ಯಾ ಬಿಡು. ತುಂಬ ಚೆನ್ನಾಗಿದೆ ಪ್ರಸಾದ. ಬಾಯಲ್ಲಿ ಇಡ್ತಿದ್ದ ಹಾಗೆ ಕರ್ಗೋಗ್ಬಿಡತ್ತೆ. ಕರ್ಗೋಗ್ಬಿಡುತ್ತೆ ಅಂತ ಹೇಗೆ ತಿಂತಿದ್ದಾಳೆ ನೋಡು. ನನಗೆ ಮಾತ್ರ ಮೈಯೆಲ್ಲ ಉರಿತಿದೆ. ಆದ್ಯಾ ಬಂದ್ಯಪ್ಪ, ಪ್ರಸಾದ ಕೊಡ್ತೀನಿ ನೀನು. ಅತ್ಗೆ ಒಂದು ನಿಮಿಷ, ಆದ್ಯನ್ಗೆ ಪ್ರಸಾದನ ನಾನು ಕೊಡ್ತೇನೆ. ಏನೆಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ದೀರಾ? ನನ್ನ ಸೊಸೆಗೆ ಪ್ರೀತಿಯಿಂದ ನನ್ನ ಕೈಯಾರೆ ನಾನೇ ತಿನ್ನಿಸ್ಬೇಕು ಅನ್ಕೋತಿದ್ದೀನಿ. ಪದ್ಮಾಗೆ ಸೊಸೆ ಅಂದ್ರೆ ಅದೆಷ್ಟು ಪ್ರೀತಿನೋ. ನಾನ್ ಜಾನಕಿನ ನೋಡ್ಕೊಂಡು ಹಾಗೆ ನೋಡ್ಕೋತಿದ್ದಾಳೆ. ಈಗ್ಲಿಂದನೇ ನನ್ನ ಸೊಸೆನ ಒಳ್ಳೆಯವಳನ್ನಾಗಿ ಮಾಡ್ಕೋಬೇಕಲ್ವೇನಮ್ಮ? ಹಾಗಾದ್ರೇನೆ ಈ ಅತ್ತೆ ಮಾತನ್ನ ಅವಳು ಕೇಳೋದು. ತಿನ್ನಮ್ಮ, ತಿನ್ನು. ನಿನ್ನ ನೋಡ್ತಾ ಇದ್ರೆ ನನಗ್ ಮಗಳು ಹುಟ್ಟಿಲ್ಲ ಅನ್ನೋ ನೋವೇ ಕಾಡ್ತಿಲ್ಲ. ಪದ್ಮಾ, ನಿನ್ನಲ್ಲಿ ಪ್ರೀತಿನ ನೋಡ್ತಾ ಇದ್ರೆ ನಂಗೆ ತುಂಬಾನೇ ಸಂತೋಷ ಆಗ್ತಿದೆಯೇ. ಅದೇ ಪ್ರೀತಿಯಿಂದ ನನ್ಗೂ ಕೂಡ ಒಂದು ಅದೇ ಒಂದು ತುತ್ತು ಕೊಡು ಅಂತ ಹೇಳ್ತಾ ಇದ್ದೀನಿ ಶಿವರಾಜು. ನೀವು ಬಾಯಿ ಮುಚ್ಕೊಂಡಿರ್ತೀರಾ? ನನ್ ಸೊಸೆಗ್ ತಿನ್ನಿಸ್ಬೇಕು ಅನ್ಕೋತಿದ್ದೀನಿ. ಮಧ್ಯದಲ್ಲಿ ನೀವ್ ಯಾಕ್ರಿ? ಸರಿ ಸರಿ, ತಿನ್ಸು ತಿನ್ಸು. ಆದ್ಯಾ ತಿನ್ನಮ್ಮ. ಅಮ್ಮ, ಆದ್ಯನ ಜೊತೆ ನನಗೂ ಕೊಡಮ್ಮ. ಇಲ್ಲ ಕಣೋ ಸೀನು, ನನಗೆ ನನ್ನ ಸೊಸೆಗೆ ಮಾತ್ರ ತಿನ್ನಿಸ್ಬೇಕು ಅಂತ ಅನ್ನಿಸ್ತಾ ಇರೋದು. ನಿನಗೆ ಆಮೇಲೆ ತಿನ್ನಿಸ್ತೇನೆ ಬಿಡು, ಮೊದಲು ನನ್ನ ಸೊಸೆ ತಿನ್ನೋದಕ್ ಬಿಡು. ಆದ್ಯಾ ತಿನ್ನು. ಹೋಗಿ ಬಿಡು, ನಾನೇ ತಿನ್ನಿಸ್ತೇನೆ. ಆಹಾ, ನನ್ನ ಸಾಯಿಸೋದಕ್ಕೆ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ಯಾ ಅತ್ತೆ. ಮಾವನ್ಗೆ ಸೀನುಗೂ ತಿನ್ನಕ್ ಬಿಡ್ತಿಲ್ಲ ಅಂದ್ರೆ ಡೌಟೇ ಇಲ್ಲ. ನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ಯಾ? ತಿನ್ನು. ಬಾರ್ದು ಆದ್ಯ, ದೇವರ ಪ್ರಸಾದದ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದಮ್ಮ, ಕಣ್ಣು ಹೊರಟೋಗುತ್ತೆ. ಈ ಪ್ರಸಾದ ಅಂತಿಂದ್ರೆ ನಾನೇ ಹೋಗ್ತೀನಿ ದೊಡ್ಡಮ್ಮ. ಏನ್ ಮಾತಾಡ್ತಿದ್ಯಾ ಆದ್ಯ? ನೀನ್ ಸಾಯೋದು ಅಂದ್ರೇನು? ಅದು ಪ್ರಸಾದ ಅಲ್ಲ, ವಿಷ.
ಅತ್ತೆ ಅದರಲ್ಲಿ ವಿಷ ಹಾಕಿದ್ದಾರೆ. ಅದ್ಯಾ ಏನ್ ಹೇಳ್ತಿದ್ಯಾ ನೀನು? ಅಕ್ಕ ವಿಷ ಯಾಕೆ ಬರೆಸ್ತಾಳೆ? ನಾನು ಕಣ್ಣಾರೆ ನೋಡ್ದೆ ಚಿಕ್ಕಪ್ಪ. ಆದ್ರೂ ನಿಮಗ್ ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಅತ್ತೆ? ಯಾಕೆ ನನ್ ಮೇಲೆ ಇಂಥ ಪ್ಲಾನ್ಗಳನ್ನ ಮಾಡ್ತಿದ್ದೀರಾ? ನಾನು ನಿನ್ನ ಏನಕ್ಕೆ ಸಾಯಿಸ್ಬೇಕು ಅನ್ಕೋತೀನಿ ಆದ್ಯ. ನೀನ್ ನನ್ನ ಸೊಸೆ. ನನಗೆ ನನ್ನ ಮಗ ಅಂದ್ರೆ ಪ್ರಾಣ. ನೀನು ಅವನ ಹೆಂಡತಿ ಆಗ್ತಿರೋದಕ್ಕೆ ನಿನ್ನ ಮೇಲೂ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಪ್ರಸಾದ ತಿನ್ಸೋಣ ಅನ್ಕೊಂಡ್ರೆ ಎಷ್ಟು ಮಾತಾಡ್ತಾ ಇದೆಯಾ ಆದ್ಯ. ಅತ್ತೆ, ಎಲ್ರ ಮುಂದೆ ನಾಟಕ ಮಾಡ್ಬಿಡಿ. ನೀವ್ ಅದ್ರಲ್ಲಿ ವಿಷ ಬರ್ಸಿದ್ದನ್ನ ನಾನು ಕಣ್ಣಾರೆ ನೋಡಿದೀನಿ. ತುಂಬಾ ಅವಮಾನ ಮಾಡ್ತಿದ್ಯಾ ಆದ್ಯ. ನಿನ್ನ ಈ ಮಾತಿಂದ ನನಗೆ ತುಂಬಾ ನೋವಾಗ್ತದೆ. ಆದ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ಪದ್ಮ ನಿನ್ನನ್ನು ಯಾಕೆ ಸಾಯಿಸ್ಬೇಕು ಅಂತ ಅನ್ಕೋತಾಳೆ? ಯಾರ ಗೊತ್ತು ದೊಡ್ಡಮ್ಮ, ನಾನು ಈ ಮನೆಗೆ ಸೊಸೆಯಾಗಿ ಬರೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ತುಂಬಾ ಸಲ ಜಗಳ ಮಾಡಿದ್ರಲ್ವಾ, ಅದೇ ಕೋಪದಲ್ಲಿ ಈ ರೀತಿ ಮಾಡ್ತಿದ್ದಾರೆ. ಆದ್ಯ, ನಮ್ಮಮ್ಮನ್ನ ತುಂಬಾನೇ ಅವಮಾನ ಮಾಡ್ತಿದ್ಯಾ. ನಮ್ಮಮ್ಮ ಯಾವತ್ತೂ ಈ ತರ ಕೆಲಸ ಮಾಡಲ್ಲ. ಅಂದ್ರೆ ನಾನು ಬೇಕು ಅಂತಾನೆ ಮಾಡ್ತಿದ್ದೀನಾ? ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ ಸೀನು. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಪ್ರಸಾದದಲ್ಲಿ ವಿಷ ಮಿಕ್ಸ್ ಮಾಡಿ ನಿನ್ನ ಸಾಯಿಸಿ ನನ್ ಮಗನಿಗೆ ನೆಮ್ಮದಿ ಇಲ್ದೇ ಇರೋ ಹಾಗೆ ಮಾಡ್ತೀನ? ನಾನು ಹೇಗ್ ಕಾಣಿಸ್ತಿದ್ದೀನಿ ಆದ್ಯ ನಿಂಗೆ? ನನ್ನವ್ರಿಗೆ ವಿಷ ಹಾಕಿ ಸಾಯಿಸೋ ಹಾಗೆ ಕಾಣಿಸ್ತಾ ಇದ್ದೀನ? ನನ್ನ ಮಗ ಪ್ರೀತಿಸದ್ನಲ್ಲ ಅಂತ ನನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ಬೇಕು ಅಂತ ಅನ್ಕೊಂಡಲ್ಲೇ ಒಳ್ಳೆ ಮರ್ಯಾದೆ ಕೊಟ್ಟೆ ನೀನು. ಅಮ್ಮ, ಏನು ನಿನಗೋಸ್ಕರ ಇನ್ನೂ ಎಷ್ಟು ಅವಮಾನ ಮಾಡಿಸ್ಕೋಬೇಕು ಅಂತ್ಯಾ? ನಿನಗೋಸ್ಕರ ಮನಸ್ಸು ಬದಲಾಯಿಸ್ಕೊಂಡೆ, ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡೆ. ಇವಳು ನನಗಿಷ್ಟ ಇಲ್ಲದೆ ಹೋದ್ರು ನಿನಗೋಸ್ಕರ ಹತ್ರ ಆಗ್ಬೇಕು ಅನ್ಕೊಂಡೆ. ಆದ್ರೆ ಇವಳು ಮಾಡ್ತಾ ಇರೋದನ್ನ ನೋಡಿದ್ಯಾ? ಇವಾಗ ಅರ್ಥ ಆಗ್ತಿದೆ ಕಣೋ. ಇವಳು ನನ್ನನ್ನು ನಿನ್ನನ್ನು ಬೇರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅಮ್ಮ, ಆ ತರ ಏನೂ ಆಗಲ್ಲ ಅಮ್ಮ, ನೀವು ಭಯ ಪಡಬೇಡಿ. ಭಯ ಪಡದೆ ಹೇಗೂ ಇರ್ಲಿ ನಾನು? ಆವತ್ತು ಸಾರಿ ಕೇಳ್ತಾಳೆ ಅಂತಂದೆ. ಅವಳು ಸಾರಿ ಕೇಳಿದ್ಲ? ಕೇಳು ಕೇಳು. ನನ್ ಕಣ್ಣಿಗೆ ಖಾರದ ಪುಡಿ ಹಾಕಿದ್ಲು. ಇವತ್ತು ಎಲ್ರ ಮುಂದೆ ಇಷ್ಟೆಲ್ಲ ಅವಮಾನ ಮಾಡ್ತಿದ್ದಾಳೆ. ಆದ್ಯ, ನೀನ್ ಯಾಕಮ್ಮ ಇಂಥ ಹುಚ್ಚ ಕೆಲಸ ಮಾಡ್ತಾ ಇದೀಯಾ? ಪದ್ಮ ಅಂಥವಳಲ್ಲ ಕಣೆ. ನೋಡಮ್ಮ ಆದ್ಯ, ನಿಮ್ಮತ್ತೆ ಕೋಪದಲ್ಲಿ 4 ಮಾತು ಬೈದ್ರೆ ಬೈದಿರ್ಬೋದು, ಆದ್ರೆ ಮನುಷ್ಯರ ಪ್ರಾಣ ತೆಗೆಯುವಷ್ಟು ಕೆಟ್ಟವಳಂತೂ ಅಲ್ಲಮ್ಮ. ಎಲ್ರೂ ಸಂತೋಷದಿಂದ ಹಬ್ಬ ಆಚರಿಸೋದಕ್ಕೆ ಬಂದಿದ್ದೀವಿ. ಈಗಿರುವಾಗ ನಿಂಗೆ ಅತ್ತೆ ಆಗೋಳ್ಗೆ ನೀನ್ ಕೊಡೋ ಮರ್ಯಾದೆ ಇದೇನಾ? ಅಯ್ಯೋ, ನನ್ ಮಾತು ನಿಜ ಚಿಕ್ಕಪ್ಪ. ಅತ್ತೆ ಪ್ರಸಾದದಲ್ಲಿ ವಿಷ ಬೆರೆಸಿದ್ದಾರೆ. ಈ ಪ್ರಸಾದನ ತಿಂದ್ರೆ ಯಾರಾದ್ರೂ ಸಾಯ್ತಾರೆ. ಸರಿ, ನಿನ್ನ ಸಾಯ್ಸಕ್ ವಿಷ ಬೆರೆಸಿದೀನಿ ಅಂತಿದ್ಯಾ? ಈಗ ಇದೇ ಪ್ರಸಾದನ ನಾನ್ ತಿಂದು ತೋರಿಸ್ತೀನಿ ಆದ್ಯ. ಆಮೇಲೆ ನಾನು ಸಾಯ್ದೆ ಹೋದ್ರೆ ಏನ್ ಮಾಡ್ತೀಯ? ಅಮ್ಮ, ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ಕೆಳಗ್ ಬಿದ್ದಿರೋ ಪ್ರಸಾದನ ನೀವ್ ಯಾಕಮ್ಮ ತಿಂತೀರಾ? ಇಲ್ಲ ಸೀನು, ನಾನು ಆ ಕೆಲಸ ಮಾಡಿದ್ರು ಇವಳಿಗೆ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಕಾಣ್ತಿಲ್ಲ. ಬೇಡ ಪದ್ಮ, ಬೇಡ. ಇವಳೇನೋ ಗೊತ್ತಿಲ್ಲದೆ ಹಾಗೆ ಹೇಳಿದ್ಲು. ಬೇಡ, ಸುಮ್ನಿರು. ಯಾಕೆ ಹಾಗೆ ಮಾತಾಡ್ತಿದ್ಯಾ ಆದ್ಯ? ನಿನ್ನಿಂದಾಗಿ ಅತ್ತೆ
ಕೆಳಗಡೆ ಬಿದ್ದಿರೋ ಪ್ರಸಾದನ ತಿನ್ಬೇಕು ಅಂತ ಇದ್ದಾರೆ ನೋಡು. ಇಲ್ಲ ಕಣೋ, ನೋಡಿದ್ಯಾ ಇನ್ನೂ ಕೂಡ ಅವಳಿಗೆ ನನ್ ಮೇಲೆ ನಂಬಿಕೆ ಬಂದಿಲ್ಲ. ಏನಮ್ಮ ಇದು? ನಾನ್ ನಿಜವಾಗ್ಲೂ ವಿಷ ಬೆರೆಸಿದ್ರೆ ಈ ಕ್ಷಣನೇ ಸತ್ತು ಹೋಗ್ತೀನಿ. ಅತ್ತೆ ಅಯ್ಯೋ ಅಮ್ಮ ಪದ್ಮ ಪದ್ಮ ಅಯ್ಯೋ ಅತ್ತೆ ಅಯ್ಯೋ ಅತ್ತೆ ಅತ್ತೆ ಅಕ್ಕ ಬೇಡ. ಅತ್ತೆ ತಿನ್ಬೇಡಿ ಅತ್ತೆ. ಏನೇ ಇದು? ಅವಳು ನಂಬ್ಸೋದಿಕ್ಕೆ ಇವಳೇನಾದ್ರೂ ತಿಂದ್ಬಿಡ್ತಾಳೋ ಏನೋ. ಅತ್ತಿಗೆಗೆ ಇಷ್ಟೊಂದು ಹಠ ಯಾಕತ್ತೆ? ತಿನ್ನೋದು ಬೇಡ ಅಂತ ಹೇಳ್ಬಿಡೋಣ. ಟೆನ್ಷನ್ ಮಾಡ್ಕೋಬೇಡ ಚಿಕ್ಕಮ್ಮ. ಅತ್ತೆ ಪ್ಲಾನ್ ಎಲ್ಲೋ ಚೇಂಜ್ ಮಾಡಿರ್ಬೇಕು. ಏನ್ ನಡೆಯುತ್ತೋ ಅಂತ ನೋಡೋಣ. ಕೆಳಗ್ ಬಿದ್ದಿರೋ ಪ್ರಸಾದನ ನೀವ್ ಯಾಕಮ್ಮ ತಿಂತಿದ್ದೀರಾ? ತಿನ್ಬೇಕಲ್ವೇನೋ? ಆಗ್ಲೇ ತಾನೇ ನಾನ್ ವಿಷ ಬೆರೆಸಿಲ್ಲ ಅಂತ ಇವಳಿಗೆ ನಂಬಿಕೆ ಬರೋದು. ಅಕ್ಕ ಈ ವಿಷಯನ ಇಲ್ಲೇ ಬಿಟ್ಬಿಡೋಣ. ನೀನ್ ಯಾರನ್ನೂ ನಂಬಿಸೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಕೆಳಗೆ ಬಿದ್ದಿರೋ ಪ್ರಸಾದನ ತಿನ್ಬೇಡ ಅಕ್ಕ. ಬೇರೆ ದಾರಿ ಇಲ್ವೋ? ನಾವು ಒಳ್ಳೆಯವರು ಅಂತ ನಿರೂಪಿಸ್ಕೊಳ್ಳೋದಿಕ್ಕೆ ಆಗಾಗ ದೇವ್ರು ಇಂಥ ಶಿಕ್ಷೆಗಳನ್ನ ಕೊಡ್ತಿರ್ತಾನೆ. ಇಂಥವಳನ್ನ ನನ್ನ ಸೊಸೆ ಮಾಡ್ಕೋತಾ ಇರೋದಕ್ಕೆ ಇಂಥ ಪರೀಕ್ಷೆಗಳು ನನಗೆ ತಪ್ಪಲ್ಲ. ಬೇಡ ಪದ್ಮ, ಪದ್ಮ ಬೇಡ. ಅತ್ತೆ ಅದ್ಗೆ ಅತ್ತೆ ಪದ್ಮ ಅಮ್ಮ ನನ್ ಮಾತ್ ಕೇಳಿ ಅಮ್ಮ. ಅತ್ತೆ ಬೇಡ ಅತ್ತೆ ತಿನ್ಬೇಡಿ. ಅಕ್ಕ ತಿನ್ನಲ್ಲ ಆದ್ಯ, ತಿಂದೆ ತಾನೆ. ನನ್ಗೇನು ಆಗೇ ಇಲ್ಲ. ಹೇಳು, ಇವಾಗ ಹೇಳು. ಅದ್ರಲ್ಲಿ ವಿಷ ಇದ್ದಿದ್ರೆ ನಾನು ಸಾಯ್ಬೇಕಾಗಿತ್ತು. ಇನ್ನು ನಾನು ಏನೇನ್ ಮಾಡ್ಬೇಕು ಅಂತ ಹೇಳೋಕ್ ಹೇಳು. ನೀನು ಪ್ರೀತಿಸಿರೋ ಹುಡುಗಿಗೋಸ್ಕರ ಎಂಥ ಕಷ್ಟ ಬಂದ್ರೂ ಸಹಿಸ್ಕೋತೀನಿ ಕಣೋ. ಹೇಳು. ನೀವು ವಿಷ ಬೆರೆಸಿದನ್ನ ನಾನು ನೋಡ್ದೆ. ನಿಜ ಹೇಳಿ, ವಿಷ ಬೆರೆಸಿರೋ ಪ್ರಸಾದನ ಎಲ್ಲಿ ಬಿಸಾಕಿದ್ರಿ ನೀವು? ಆದ್ಯ ಇನ್ನೊಂದೇ ಒಂದು ಮಾತು ನಮ್ಮಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀನಿಷ್ಟು ದಿನ ಅವಮಾನ ಮಾಡ್ತಿದ್ರು, ಅದನ್ನ ಸುಮ್ಮನೆ ಅನುಭವಿಸಿದ್ರು. ನಿನ್ನಿಂದ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗ್ ಮಾತ್ರ ಗೊತ್ತು. ಆದ್ರೂ ಕೂಡ ಯಾವುದೋ ಒಂದು ರೀತಿಲಿ ನಮ್ಮಮ್ಮನ್ಗೆ ಹಿಂಸೆ ಕೊಡ್ಲೇಬೇಕು ಅನ್ಕೊಂಡಿದ್ಯಾ? ಅದ್ ಹಾಗಲ್ಲ ಸೀನು, ನಾನು ಹೇಳ್ತಿರೋದು ನಿಜ. ಏನು ಏನ್ ನಿಜ? ವಿಷ ಬೆರೆಸಿದ್ದಾರೆ ಅಂತ ನೀನ್ ಬಿಸಾಕಿದ ಪ್ರಸಾದನು ತಿಂದ್ರು ನಮ್ಮಮ್ಮ. ಛೇ, ನಿನಗಾದ್ರೂ ನಂಬಿಕೆ ಬರ್ಲಿಲ್ವಾ? ಏನ್ ಅನ್ಕೊಂಡಿದ್ಯಾ ನಮ್ಮಮ್ಮನ ಬಗ್ಗೆ ನೀನು? ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ನಾನು ಕಣ್ಣಾರೆ ನೋಡ್ದೆ ಸೀನು. ಈಗ ಬೇಕು ಅಂತಾನೆ ಇಲ್ಲ ಅಂತಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಸುಳ್ಳುಗಳೇ. ಹಾ, ಇಷ್ಟು ದಿನಗಳಿಂದ ನೋಡ್ತಾ ಇದ್ದೀರಲ್ಲ. ಒಂದು ದಿನನಾದ್ರೂ ಅವಳ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನ ನಾನು? ಕೊನೆ ಪಕ್ಷ ವಿಷ ಇಟ್ಟು ಇಲಿನೂ ಕೂಡ ಸಾಯಿಸ್ತಾ ಇರುವಂತ ಮನೇಲಿ ಇವಳನ್ನ ಯಾಕೆ ಸಾಯಿಸ್ತೀನಿ? ನೋಡುದೇನೋ ಶಿವು, ಇವಾಗ್ಲೂ ನಾನ್ ಮಾಡಿದ್ದೆ ತಪ್ಪು ಅಂತಿದ್ದಾಳೆ. ನೀನ್ ಮಾಡ್ತಿರೋದು ಸರಿಯಲ್ಲ ಅದ್ಯಾ. ನಿನ್ನ ನಾನು ಏನೋ ಅನ್ಕೊಂಡಿದ್ದೆ. ಈಗ ಸತ್ಯ ಏನು ಅಂತ ಗೊತ್ತಾದ್ಮೇಲೂ ಕೂಡ ಹಾಗೆ ಮಾತಾಡ್ತಿದ್ಯಲ್ಲ. ಎಲ್ರ ಮುಂದೆ ಅಕ್ಕನ ಮರ್ಯಾದೆ ತೆಗಿತಿದ್ಯಾ. ಅಷ್ಟಕ್ಕೂ ನಮ್ಮಮ್ಮನ ಮೇಲೆ ಯಾಕೆ ನಿನ್ಗೆ ಇಷ್ಟೊಂದು ಕೋಪ ಆದ್ಯಾ? ನಮ್ಮಮ್ಮನ ಮೇಲೆ ಯಾಕೆ ಅಷ್ಟೊಂದು ಅಪವಾದ ಹೊರಿಸ್ತಿದ್ಯಾ? ಅದ್ ಹಾಗಲ್ಲ ಮಾವ. ಆದ್ಯ ಗೊತ್ತಿಲ್ದೆ ಹಾಗೆ ಮಾಡಿರ್ಬೋದು. ನೀನ್ ಸುಮ್ನೆ ಇರು ರಾಜಲಕ್ಷ್ಮಿ. ಆದ್ಯ ಬಗ್ಗೆ ಪೂರ್ತಿಯಾಗಿ ನನ್ಗೆ ಈ ನಡುವೆ ಗೊತ್ತಾಗ್ತಾ ಇದೆ. ನಿನ್ನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು ಅನ್ಕೊಂಡೆ ನೋಡು. ನನ್ನನ್ನು ನಾನು ನನ್ನ ಚಪ್ಪಲಿ ಹೊಡ್ಕೋಬೇಕೆ? ಇನ್ನು ಜೀವನದಲ್ಲಿ ನಿನ್ ತಂಟೆಗೆ ಬರಲ್ಲ. ದೊಡ್ಡ ನಮಸ್ಕಾರ. ಅಮ್ಮ ಅಮ್ಮ ಅಮ್ಮ
ಪದ್ಮ ಅತ್ತೆ, ನಿಂತ್ಕೊಳ್ಳಿ ಅತ್ತೆ. ನಿಂತ್ಕೊಳ್ಳಿ. ಅತ್ತೆ, ನಿಂತ್ಕೊಳ್ಳಿ ಅತ್ತೆ.